ಸ್ನೇಹದಲ್ಲಿ ನಂಬಿಕೆ ಎಷ್ಟು ಮುಖ್ಯ ಅಂತ ದುರ್ಯೋಧನ ಹಾಗೂ ಕರ್ಣನ ಈ ಒಂದು ಘಟನೆ ಸಾಕ್ಷಿ. ಒಂದು ದಿನ ದುರ್ಯೋಧನನ ಪತ್ನಿ ಭಾನುಮತಿ ಮತ್ತು ಕರ್ಣ ಪಗಡೆ ಆಟವನ್ನು ಆಡುತ್ತಿರ್ತಾರೆ. ಆಟದಲ್ಲಿ ಭಾನುಮತಿ ಸೋಲುವ ಹಂತದಲ್ಲಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ದುರ್ಯೋಧನನ ಆಗಮನವಾಗುತ್ತೆ. ಪತಿಯನ್ನು ಕಂಡ ತಕ್ಷಣ ಭಾನುಮತಿ ಗೌರವದಿಂದ ಎದ್ದು ನಿಲ್ಲಲು ಪ್ರಯತ್ನಿಸುತ್ತಾಳೆ. ಆದರೆ ಆಟದಲ್ಲಿ ಮುಳುಗಿದ್ದ ಕರ್ಣ ಭಾನುಮತಿ ಆಟದ ನಡುವೆ ಸೋಲುವ ಭಯದಿಂದ ಎದ್ದು ಹೋಗುತ್ತಿದ್ದಾಳೆ ಎಂದು ಭಾವಿಸಿ ಅವಳನ್ನು ತಡೆಯಲು ಕೈ ಚಾಚುತ್ತಾನೆ. ಆ ಕೈ ಆಕೆಯ ಮುತ್ತಿನ ಹಾರಕ್ಕೆ ತಗುಲಿ ಹಾರ ಹರಿದು ಮುತ್ತುಗಳು ನೆಲದ ಮೇಲೆ ಬಿದ್ದು ಚೆಲ್ಲಾಪಿಲ್ಲಿ ಆಗುತ್ತವೆ. ಕರ್ಣನಿಗೆ ತನ್ನ ತಪ್ಪಿನ ಅರಿವಾಗಿ ಬೆಚ್ಚಿ ಬೀಳುತ್ತಾನೆ. ತನ್ನ ಮಿತ್ರನ ಪತ್ನಿಯ ಆಹಾರಕ್ಕೆ ಕೈ ಹಾಕಿದ ನನ್ನನ್ನು ದುರ್ಯೋಧನ ಸಂಶಯದಿಂದ ನೋಡಿ ಶಿಕ್ಷಿಸಬಹುದು ಎಂದು ಕರ್ಣ ಆತಂಕಕ್ಕೊಳಗಾಗುತ್ತಾನೆ. ಆದರೆ ಅಲ್ಲಿ ನಡೆದುದೇ ಬೇರೆ. ದುರ್ಯೋಧನ ಕೋಪಗೊಳ್ಳುವ ಬದಲು ಮುಗುಳ್ನಗುತ್ತಾ, ಮಿತ್ರ ಕರ್ಣ, ಗಾಬರಿಯಾಗಬೇಡ. ಈ ಚದುರಿದ ಮುತ್ತುಗಳನ್ನು ನಾನು ಕೇವಲ ಆರಿಸಿಕೊಡಲೇ ಅಥವಾ ನಾನೇ ದಾರದಲ್ಲಿ ಪೋಣಿಸಿಕೊಡಲೆ ಎಂದು ಕೇಳುತ್ತಾನೆ. ನಂಬಿಕೆ ಇರುವ ಕಡೆ ಮಾತುಗಳ ಅಗತ್ಯವಿಲ್ಲ. ಅಲ್ಲಿ ಮೌನವೂ ಸಹ ಸತ್ಯವನ್ನೇ ಹೇಳುತ್ತದೆ. ನಿಮಗೂ ಸಹ ದುರ್ಯೋಧನ ಹಾಗೂ ಕರ್ಣನ ರೀತಿಯ ಸ್ನೇಹ ಸಿಕ್ಕಿದ್ರೆ ಮರೆಯದೆ ಆ ನಿಮ್ಮ ಫ್ರೆಂಡ್ಗೆ ಈ ರೀಲ್ನ ಶೇರ್ ಮಾಡಿ.